ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ನಾವಿವತ್ತು ಮಾಡೋಣ ಬಿಸ್ಕಿಟ್ ಕೇಕ್. ನಾವು ಬಿಸ್ಕಿಟ್ ಕೇಕ್ ಮಾಡ್ಲಿಕ್ಕೆ ತೊಗೊಂಡಿದ್ದೆವು ಬೋರ್ಬನ್ ಬಿಸ್ಕಿಟ್. 3 ಪ್ಯಾಕೆಟ್ ಬೋರ್ಬನ್ ಬಿಸ್ಕಿಟ್ ಐತ್ರಿ. ಬರ್ರಿ ಚಾಲೂ ಮಾಡೋಣ. ಈಗ ನಾವು ಮೊದಲಿಗೆ ಒಂದು ಕಪ್ನಾಗ ಆ ಬಿಸ್ಕಿಟ್ದಾಗಿಂದ ಕ್ರೀಮ ಸಪ್ರೇಟ್ ತೊಗೊಳೋಣ್ರಿ. ಕ್ರೀಮ ಮತ್ತು ಬಿಸ್ಕಿಟ ಬೇರೆ ಬೇರೆ ಮಾಡೋಣ. ಈಗೆಲ್ಲ ನಾವು ಮಾಡ್ಕೊಂಡೆವು. ಈಗ ನಾವು ಇದನ್ನು ಆ ಕಪ್ಪ ಸೈಡ್ ಇಟ್ಕೊಂಡು ಒಂದು ಮಿಕ್ಸರ್ ಡಬ್ಬ್ಯಾಗ ಅವೆಲ್ಲ ಬಿಸ್ಕಿಟ್ ಹಾಕೊಂಡ್ರಿ. ಇದನ್ನೆಲ್ಲ ಮಿಕ್ಸರ್ ಮಾಡಕ್ಕೆ ಕೊಡೋಣ್ರಿ. ಬರ್ರಿ ಮಿಕ್ಸರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದೆ ನೋಡಿರಿ. ಈ ಥರ ಆಗೈತೆ ರೀ. ಪೂರ ಸಣ್ಣ ಆಗ್ಬೇಕ್ರಿ. ದಮ್ದು ಏನು ಉಳಿಬಾರ್ದು ಅದ್ರಾಗ. ಈಗ ಒಂದು ನಾವು ಇದನ್ನು ತೊಗೊಂಡು ಅದ್ರಾಗೆಲ್ಲ ಮಿಕ್ಸರ್ದು ಹಾಕಿದ್ದೆಲ್ಲ ಬಿಸ್ಕಿಟ್ ಪುಡಿಯನ್ನು ಅದ್ರಾಗ ಹಾಕ್ಕೊಂಡ್ರಿ. ಇದ್ರಾಗ ಹಾಕ್ಕೊಂಡಿದ್ದು ನೋಡಿರಿ. ಈಗ ಅದಕ್ಕೆ 1 ಕಪ್ ಹಾಲು ರೀ. ಕಾಸಿ ಆರಿಸಿದ ಹಾಲು ನೋಡಿರಿ. ತಣ್ಣಗಿದ್ದ ಹಾಲು ರೀ, ಬಿಸಿ ಹಾಲೇನಲ್ಲ. ಅದನ್ನು ಪೂರ್ತಿ ಮಿಕ್ಸ್ ಆಗುವಂಗೆ ಇದನ್ನು ಎಲ್ಲ ಪೂರ ಮಿಕ್ಸ್ ಮಾಡ್ಕೊರಿ. ಇದನ್ನು ಪೂರ ಈ ಥರ ಕನ್ಸಿಸ್ಟೆನ್ಸಿ ಬರ್ಬೇಕ್ರಿ. ಈ ಥರ ಆಗ್ಬೇಕ್ರಿ. ಬೀಳ್ಬೇಕ್ರಿ ಅದು ಒಂದೇ ರೌಂಡ್. ಈಗ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧಕ್ಕಿಂತ ಕಡಿಮೆ ಏನೋ ಹಾಕ್ಕೊಂಡ್ರಿ. ಈಗ ಬ್ಯಾಟ್ರಿ ಏನೈತಿರಲ್ಲ ಅದನ್ನೊಂದು 2 ನಿಮಿಷ ತಿರುಗಾಡ್ಬೇಕ್ರಿ. ನಾ ವಿಡಿಯೋ ಫಾಸ್ಟ್ ಇಟ್ಟೀನಿ, ಹಾಗಾಗಿ ನಿಮಗೆ ಜಲ್ದಿ ಅನ್ನಿಸ್ಬೋದು. ಒಂದು 2 ನಿಮಿಷ ಅದನ್ನ ತಿರುಗಾಡ್ಬೇಕ್ರಿ ಪೂರ ಮಿಕ್ಸ್ ಆಗಿ. ಈಗ ಒಂದು 2 ಸ್ಪೂನ್ ದಟ್ಟ ಹಾಲು ಹಾಕ್ಕೊಂಡೇನ್ರಿ ಅದ್ರಾಗ. ಇದನ್ನು 1 ನಿಮಿಷ ತನಕ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ನೋಡಿರಿ, ಈ ಥರ ಆಗ್ಬೇಕಿದು. ಈಗ ಆಗಾನ ರೀ, ನಮ್ಮ ಕಡೆ ಕೇಕ್ ಮೋಲ್ಡಿಲ್ದಕ್ಕೆ ಒಂದು ಸಣ್ಣದು ಬೋಗಾಣಿ ತೊಗೊಂಡಿವ್ರಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿವ್ರಿ. ನಿಮ್ಮ ಕಡೆ ಬಟ್ರ್ ಪೇಪರ್ ಕೇಳ್ತಾರಲ್ಲ, ಬಟ್ರ್ ಪೇಪರ್ ಸಿಗಂಗಿಲ್ಲ ಇಲ್ಲಿ ಹಳ್ಳ್ಯಾಗದು. ಅದಕ್ಕೆ ಒಂದು ಪೇಪರ್ಕನ ಎಣ್ಣೆ ಹಚ್ಚಿ ಆ ಥರ ಇಟ್ಕೊಂಡಿದ್ದೆ ನೋಡಿರಿ. ಈಗ ನಾವು ಮಾಡಿದ ಬ್ಯಾಟ್ರಿ ಎಲ್ಲ ಅದ್ರ ಹಾಕ್ಕೊಂಡ್ರಿ. ಹಾಕಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ಸಲ ಹಿಂಗೆ ತೆಳಗೆ ಬಡಿಬೇಕ್ರಿ. ಅದ್ರಾಗ ಏನರೆ ಹವಾದ ಗುಳ್ಳೆದು ಇದ್ದು ಅಂದ್ರೆ ಅವೆಲ್ಲ ಹೊರಗೆ ಬಂದುಬಿಡ್ತಾವೆ. ಹವಾ ಎಲ್ಲ ಹೊರಗೆ ಹೋತಂದ್ರೆ ಕೇಕ ಸರಿಯಾಗಿ ಬೇಕಾಗ್ತೈತೆ ರೀ. ಈಗ ಅದಕ್ಕೆ ನಾವೇನೈತಿ ಸ್ವಲ್ಪ ಗೋಡಂಬಿ ಕಾಜು ಮತ್ತೊಂದು ಸ್ವಲ್ಪ ಮನುಕ ಹಾಕ್ಕೊಂಡ್ರಿ ಮ್ಯಾಲೆ. ಬರ್ರಿ ಈಗ ಇದನ್ನು ಒಂದು ಕುಕ್ಕರ್ ಇಟ್ಕೊಂಡ್ರಿ. ಕುಕ್ಕರ್ದಾಗ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದಕ್ಕೆ ಒಂದು 2 ಕಪ್ ನೀರು ಹಾಕ್ಕೊಂಡ್ರಿ. ನೀರು ಹಾಕ್ಕೊಂಡು ಹೈ ಫ್ಲೇಮ್ ಅದು ನೀರು ಒಂದು ಸ್ವಲ್ಪ ಕಾಯೋ ತನಕ ಒಂದು 2 ನಿಮಿಷ ಇಟ್ಕೊಂಡು ನೀರು ಕಾದು ಹೋಗಿ ಬರಾಕೈತಂದ್ರೆ ರೀ, ಅದ್ರಾಗ ಇದನ್ನೇನೈತಿ ಬೋಗಾಣಿ ಇಟ್ಕೊಂಡ್ರಿ. ಬೋಗಾಣಿ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೋಬೇಕ್ರಿ. ಯಾಕಂದ್ರೆ ನೀರು ಕುದ್ದದ್ರ ನೀರು ಬೀಳ್ತಾವ್ರಿ. ಅದಕ್ಕೆ ಒಂದು ಸಣ್ಣ ಪ್ಲೇಟ್ ಅದ್ರ ಮೇಲೆ ಮುಚ್ಕೊಂಡು ಮ್ಯಾಲೆ ಈಗ ಅದ್ರ ಲಿಡ್ಡ ಕ್ಲೋಸ್ ಮಾಡಿಬಿಡ್ರಿ. ಮ್ಯಾಲಿನ ಟೋಪನ್ ಹಾಕಿಬಿಡ್ರಿ ಕುಕ್ಕರ್ದು. ಅದ್ರ ಮೇಲೆ ಸೀಟಿ ತೆಗೆದು ಬಿಡ್ರಿ. ಇದೇನೈತೆ ರೀ ಒಂದು 20 ನಿಮಿಷ ರೀ. ಆಯ್ತು ನೋಡಿರಿ, 20 ನಿಮಿಷದ ಬೇಕಾಗ್ಬೇಕ್ರಿ. ಇದಾಗನ ಈಗ ಒಂದು ಚಾಕು ತೊಗೊಂಡಿವ್ರಿ. ಅದರಲ್ಲೇ ಚುಚ್ಚಿ ನೋಡೋಣ್ರಿ. ಅದಕ್ಕೇನ್ರಿ ಹತ್ಕೊಂಬತ್ತಂದ್ರೆ ಕೇಕ್ ಆಗಿಲ್ಲ ಅಂದಾಗ ಏನೂ ಹತ್ತವಲ್ತು ರೀ. ಕೇಕ್ ರೆಡಿ ಆಗೈತೆ ನಮ್ದು. ಈಗ ಇದನ್ನು ಹೊರಗೆ ತೊಗೊಂಡಿವಿ ನೋಡಿರಿ. ತೊಗೊಂಡು ಆರಿಸಿದೀವಿ ರೀ ಇದನ್ನು. ಸ್ವಲ್ಪ ವಿಡಿಯೋ ಸ್ಪೀಡ್ ಇರ್ತೈತಿ, ಯಾಕಂದ್ರೆ ನಿಮಗೆ ಡಿಲೇ ಆಗಬಾರ್ದು ಅಂಥೇಳಿ ವಿಡಿಯೋ ದೊಡ್ಡದು ಅನ್ನಿಸ್ಬಾರ್ದತ್ತ ಮಾಡೀನಿ ರೀ. ಈಗ ಇದನ್ನ ತಗೊಂಡ್ರಿ ಮೋಲ್ಡಿಂಗ ಬೋಗಾನಂದೆಲ್ಲ ತಗೊಂಡು ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡ್ರಿ. ಇದೇ ಥರ ರೆಸಿಪಿಗಳು ಏನ್ರಿ ಹಾಕ್ತಿರ್ತಾನೋ ನನ್ನ ಚಾನಲ್ ಏನೈತೆ ರೀ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ವೆರೈಟಿ ವೀಡಿಯೋಸ್ ಬರ್ದಿರ್ತಾವೆ. ಈಗ ಅದು ಕ್ರೀಮ್ ತೊಗೊಂಡ್ರಲ್ಲ, ಅದ್ರಾಗ ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಮೆಲ್ಟ್ ಮಾಡ್ಕೊಂಡು ಸಿರಪ್ ಕತೆ ಮಾಡ್ಕೊಂಡ್ರಿ. ಅದನ್ನೀಗ ಈ ಕೇಕ್ ಮೇಲೆ ಹಾಕ್ಕೊಳತ್ತೇನೆ ರೀ. ಈ ಥರ ಆಗೈತೆ ನೋಡಿರಿ ನಮ್ದು ಕೇಕ. ಫೈನಲ್ ಲುಕ್ ಈ ಥರ ಐತೆ ರೀ. ನೀವು ಇದೇ ಥರ ಮನ್ಯಾಗ ಮಾಡ್ಕೊರಿ. ಥ್ಯಾಂಕ್ ಯು. ಫೈನಲ್ ಲುಕ್ ನೋಡಿರಿ ಈ ಥರ ಆಗೈತೆ ನೋಡಿರಿ ನಮ್ದು ಕೇಕ. ಇದೇ ಥರ ನಮ್ಮ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ.